ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈ ಅತ್ಯಾಚಾರಗಳ ಬಗ್ಗೆ, ಅದರಲ್ಲೂ ಮಠಾಧೀಶರ ಅತ್ಯಾಚಾರಗಳ ಬಗ್ಗೆ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ನಮ್ಮ ಚಿತ್ರದುರ್ಗ ಸ್ವಾಮೀಜಿಯವರು ನೀವು ಕೇಳಿದ್ದೀರಿ, ಬಾಲಕಿಯರ ಮೇಲೆ ಮಾಡಿದಂಥದ್ದು. ಮತ್ತೀಗ ಮೇಲಿನ ಕೋರ್ಟಿಗೆ ಹೋಗ್ಯದ, ಈಗಾಗಲೇ ಒಂದು ಕೋರ್ಟು ಡಿಸ್ಮಿಸ್ ಮಾಡಿತ್ತು, ಅದು ಅವ್ರನ್ನ ಬಚಾವ್ ಮಾಡಿತ್ತು ಸ್ವಾಮೀಜಿ ಅವರನ್ನು, ಅದು ಬಚಾವ್ ಆಗಿದ್ದರು. ಅದನ್ನು ತೊಗೊಂಡು ಮತ್ತೇನು ಮುಂದುವರೆದಿದ್ದಾರೆ, ಮತ್ತು ಸುದ್ದಿಗಳು ಬರ್ತಾ ಇದ್ದಾವೆ. ಅದೇನೂ ಇರಲಿ, ಇನ್ನೊಂದು ಹಳೆಯ ಸುದ್ದಿ ಇದೆ, ನಿಮ್ಗೆ ಗೊತ್ತದ, ರಾಮಚಂದ್ರಾಪುರ ಮಠ ಹಿಂಗೆ ಸಾಕು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದರಲ್ಲೂ 2014 ಸುಮಾರು 17 ಸುಮಾರದಲ್ಲ ನಮ್ಮ ಗೌರಿ ಲಂಕೇಶ್ ಅವರ ಸಂದರ್ಭದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡಿದ್ರು ಅವರು. ಇವರು ಬದಲಾಗಿ ಏನು ನಡೀತದ ಮಠದಲ್ಲಿ, ಯಾವ ರೀತಿ ಆಯಿತು, ಅದರಲ್ಲೂ ಕಥಾ ಗಾಯಕಿ ಹೆಣ್ಣುಮಗಳ ಬಗ್ಗೆ ವ್ಯತ್ಯಾಸ ಹೇಳೋ ಅವಶ್ಯಕತೆ ಇಲ್ಲ, ಅವಳ ಮೇಲೆ ಏನಾಯಿತು ನಿರಂತರವಾಗಿ ಅನ್ನುವಂಥದ್ದು. ನಂತರ 2015 ಮತ್ತೊಂದು ಬಾಲಕಿ ಮೇಲೆ 15 ವರ್ಷದ ಬಾಲಕಿ ಮೇಲೆ ಏನಾಯಿತು ಅನ್ನೋದು, ಇವೆರಡೂ ಅವು ಕೋರ್ಟ್ಗೆ ಮ್ಯಾಟ್ರ್ ಆಗಿದ್ದು ಅನ್ನೋದು ಸಹಿತ ಅಷ್ಟ ಗಮನಾರ್ಹದ. ಹೀಗಾಗಿ ಆ ಸಂದರ್ಭದಲ್ಲಿ ಏನೋ ಭಾಳಷ್ಟು ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲ ಈ ನಮ್ಮ ರಾಮಚಂದ್ರಾಪುರದ ರಾಘವೇಶ್ವರ ಶ್ರೀ ಅವರ ವಿರುದ್ಧವಾಗಿ ಯಾವ ನ್ಯಾಯಾಧೀಶರು ನಿಲ್ತಾ ಇರಲಿಲ್ಲ. ಹಾಗೆ ಮುಂದಾಗ್ತಾ ಹೋಗಿ ನೋಡ್ರಿ, 2014 ಕೇಸು ಇವತ್ತು 2025 ಎಷ್ಟು ವರ್ಷಗಳಾದವು, ಹೆಚ್ಚು 11 ವರ್ಷಗಳಿಂದ ನಿರಂತರ ಹಂಗೆ ಮುಂದಾಗ್ತಾ ಬಂದು ಇವತ್ತು ಸುಪ್ರೀಂ ಕೋರ್ಟ್ ಬಂದು ನಿಂತುಬಿಟ್ಟದೆ ಇವತ್ತು. ಅದು ಮತ್ತು ಇನ್ನೊಂದು ವಿಶೇಷವಾಗಿ 2015 ಅಕ್ಟೋಬರ್ 29 ಒಬ್ಬ ಬಾಲಕಿ ಆರೋಪ ಮಾಡ್ತಾಳೆ, ನನ್ನೊಂದಿಗೆ ಈ ಬಲವಂತದಿಂದ ಅತ್ಯಾಚಾರ ಮಾಡಿದಾರಪ್ಪ ಸ್ವಾಮೀಜಿ ಅಂತೇಳಿ. ಅಂದ್ರೆ ಏನು ತೋರಿಸ್ತದಪ್ಪ ಇದು, ಯಾಕೆ ಸ್ವಾಮೀಜಿಯವರು ಈ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಸತ್ಯ ಆಗ್ತದೆ ಸುಳ್ಳಾಗ್ತದೆ ಬೇರೆ ವಿಷಯ. ಮತ್ತು ಈಗಾಗಲೇ ಕೆಳಗಿನ ಕೋರ್ಟ್ಗಳೆಲ್ಲ ಹೆಚ್ಚು ಕಡಿಮೆ ಹೈಕೋರ್ಟ್ ಸಹಿತ ರದ್ದು ಮಾಡಿ ಮುಂದೆ ಹಾಕಿದ್ದು. ಬಟ್ ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅವರು ಸುಪ್ರೀಂ ಕೋರ್ಟ್ನಲ್ಲ, ಇಲ್ಲ ಇದು ನಡೆದ ಸತ್ಯ, ನಮಗೆ ನ್ಯಾಯ ಬೇಕು, ನಮಗೆ ಮೇಲೆ ಅತ್ಯಾಚಾರ ಆಗ್ಯದ ಅಂತೇಳಿ. ಇದು ಅತ್ಯಾಚಾರ ಆಗಿದ್ದು ನಿಜಾನೋ ಸುಳ್ಳು ಅನ್ನುವಂಥದ್ದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇರೋದರಿಂದ ಅದರ ಬದಲಾಗಿ ಮಾತಾಡುವಂಥದ್ದು ಏನಿಲ್ಲ. ಬಟ್ ಈ ಆರೋಪಗಳು ಬಂದ ಕಾರಣಕ್ಕಾಗಿ ಕೆಲವೊಮ್ಮೆ ಅನಿವಾರ್ಯವಾಗಿ ಮುಂದಿಷ್ಟು ಮಾತಾಡಬೇಕಾಗ್ತದೆ. ಇದೆಲ್ಲ ಆಗದೇ ಇರಲಿ, ಇದರಿಂದ ನಮ್ಮ ಏನಪ್ಪ ರಾಘವೇಶ್ವರ ಸ್ವಾಮೀಜಿಯವರು ಅದು ಶ್ರೀಗಳು ಬಚಾವಾಗಿರೋ ನಾವೆಲ್ಲ ಬಯಸ್ತಾ ಇರ್ತೀವಿ. ಬಟ್ ಅದೇ ಕಾಲಕ್ಕೆ ಈ ಒಂದು ಮಠಗಳ ಬಗ್ಗೆ ಇನ್ನುಳಿದ್ರ ಬಗ್ಗೆ ಒಂದು ಸ್ವಲ್ಪ ಮನುಷ್ಯನಿಗೆ ಯಾಕಪ್ಪ ಅಂದರೆ ಇಂಥದ್ದು ಒಂದು ಕೇಸ್ ನಾವು ನೋಡಿದ್ದೀವಿ ಸಾಕಷ್ಟು. ಅದು ಆವಾಜ್ ಮಾಡಿತ್ತು, ಶಬ್ದ ಮಾಡಿತ್ತು ನಮ್ಮ ಚಿತ್ರದುರ್ಗ ಸ್ವಾಮೀಜಿ ಅವ್ರದ್ದು. ಅವ್ರ ಬಗ್ಗೆಯೂ ಸಾಕಷ್ಟು ಗೌರವ. ಅವರ ಮುರುಗೇಂದ್ರ ಸ್ವಾಮೀಜಿ ಅವ್ರ ಬದಲಾಗಿ ಎಲ್ಲರೂ ಹೌದಪ್ಪ ಇಂಥ ಶ್ರೇಷ್ಠಪ್ಪ ಇವರು ಅನ್ನೋಂಥ ಆ ಸಂದರ್ಭದಲ್ಲಿ ಏನೋ ಒಂದು ಆಗೋಗ್ಬಿಟ್ಟಿತ್ತು. ಅವ್ರು ಸುಳ್ಳು ಆರೋಪ ಮಾಡಿದರು, ಸತ್ಯ ಆರೋಪ ಮಾಡಿದ್ರು, ಇನ್ನು ಕೋರ್ಟ್ ನಿರ್ಧಾರ ಮಾಡಬೇಕು, ಒಂದು ಕೋರ್ಟ್ ಅಂತ ಈಗ ಬಿಡುಗಡೆ ಮಾಡಿದ ಅವರನ್ನು ಮತ್ತೊಂದು ಕೋರ್ಟ್ ಹೋಗಿದ್ದಾರೆ. ಅದೇನಾಗ್ತದೆ ನೋಡೋಣ. ಅದೇನೋ ಆಗಲಿ, ಇದು ಯಾಕೆ ಆಗ್ತಾಯಿದ್ದಾವೆ ಅಂತ, ಯಾಕೆ ಇವು ಮಾನಸಿಕ ಸ್ಥಿಮಿತಿ ಇಲ್ಲವೋ, ಮತ್ತೇನು ಕಾರಣವೋ, ಇವತ್ತಿನ ವಕೀಲರು ವಾದ ಮಾಡ್ಬೋದು. ಇಲ್ಲಪ್ಪ ಮನೆಗಳ ಕಾರಣ, ಮನೆಯಲ್ಲಿ ಕೌಟುಂಬಿಕ ಕಾರಣಗಳು, ಅದಕ್ಕೆ ಸುಮ್ಮನೆ ಆರೋಪ ಮಾಡಿದ್ದಾರೆ ಹಾಗೆ. ಅದರಲ್ಲೂ ಕಥಾ ಗಾಯಕಿ ಬಗ್ಗೆ ಮೇಲಂತೂ ದೊಡ್ಡ ಸುದ್ದಿಯಾಗಿತ್ತು ಆ ಸಂದರ್ಭದಲ್ಲ. ಆ ಕಥಾ ಗಾಯಕಿ ಪಾಪ ತನ್ನ ಬದುಕನ್ನು ಯಾವ ರೀತಿಯಾಗಿ ಏನಾಯಿತು ಹೆಂಗಾಯಿತು ಹೇಳಿದ್ದು. ಬಟ್ ಒಂದು ತಿಂಗಳು ಇಲ್ಲಿ ತಿಳಿಬೇಕಾಗಿದೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇರ್ಬೋದು, ಇಲ್ಲಂತಲ್ಲ, ಹೆಣ್ಮಕ್ಳು ಸುಳ್ಳು ಹೇಳ್ತಿರ್ಬೋದು, ಅದು ತಮ್ಮ ಒಂದು ಯಾವುದೋ ಲಾಭಕ್ಕಾಗಿ ಹೇಳ್ತಾನೂ ಇರ್ಬೋದು. ಇದನ್ನೆಲ್ಲ ಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹಿತ ಯಾವುದೇ ಒಬ್ಬ ವ್ಯಕ್ತಿ, ಅದು ಅದರಲ್ಲೂ ಒಬ್ಬ ಒಳ್ಳೆಯ ಕೀರ್ತನಕಾರ್ತಿ ಹೆಣ್ಮಗಳು, ಕಥಾ ಗಾಯಕಿ, ಅವಳು ಈ ರೀತಿಯಾಗಿ ಮಾಡಿದ್ಲ, ಸುಳ್ಳು ಹೇಳಿದ್ಲ ಅನ್ನೋಂಥ ಒಂದು ಪ್ರಶ್ನೆ ಬರೋ ಜೊತೆಗೆ ಪಾಪ ಅಂಥವ್ರ ಜೊತೆಗೆ ಇದಾಯ್ತಾ ಅಂತೇಳಿ. ಅದ್ರ ಜೊತೆ ಇನ್ನೂ 15 ವರ್ಷದ ಬಾಲಕಿ, ಅಪ್ರಾಪ್ತ ಬಾಲಕಿ 2015 ಇವತ್ತು ಅವ್ರಿಗೆ ಪಾಪ ಮೋಸ್ಟ್ಲಿ ಆ ಹುಡುಗಿ ಇವತ್ತು 30 ವರ್ಷ ನಡೆದಿರ್ಬೋದು. ಅಂದಿಂದ ಇವತ್ತಿನ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಅವರು. ಅವ್ರಿಗೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ. ಇದರ ಅರ್ಥ ಅದು ನಡೆದಿಲ್ಲ, ಬಟ್ ನಡೆದಿರಬಹುದು ಅನ್ನೋ ನಾವು ಇವತ್ತು ಕುಂತು ಹೇಳ್ಬೋದು. ಬಟ್ ಇವತ್ತಿನ ಈ ಪರಿಸ್ಥಿತಿ ಒಳಗೆ, ಈ ಸಾಮಾಜಿಕ ವ್ಯವಸ್ಥೆ ಒಳಗೆ ಈ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಅನ್ನೋದು ಇಲ್ವಾ ಅನ್ನುವಂಥ ಮಾತು. ಯಾಕೆಂದರೆ ವಿಶೇಷ ಇಂಥ ಆರೋಪಗಳು ಪ್ರತ್ಯಾರೋಪಗಳು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಮಠಗಳಲ್ಲಿ ನೋಡ್ತಾ ಇದ್ದೀವಿ, ಮತ್ತು ಹೋಗೋದಿಲ್ಲ ಹೆಣ್ಮಕ್ಕಳು ಅನ್ನುವಂಥ ಮಾತು. ಇದಕ್ಕೆ ನಾವು ಏನಂತ ಉತ್ತರ ಹುಡುಕಬೇಕು ಅನ್ನೋದು ಅಷ್ಟೇ ಕಷ್ಟದ. ಆದ್ರೆ ಇವೆಲ್ಲ ಘಟನೆಗಳು ಆಗಬಾರ್ದಲ್ಲ. ಒಂದು ಸಾಂಸ್ಕೃತಿಕವಾದ ಕೇಂದ್ರಗಳು, ಮಠ ಅಂದ್ರೆ ಒಂದು ಒಳ್ಳೆಯ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ಬಿಂಬಿಸುವಂಥವು ಇಂಥ ಒಂದು ಸ್ಥಳಗಳಲ್ಲಿ ಇದು ಆದ ತಕ್ಷಣ ಸಹಜವಾಗಿ ಈ ದೇವರ ಬಗ್ಗೆ, ಮಠಗಳ ಬಗ್ಗೆ, ಇನ್ನುಳಿದರ ಬಗ್ಗೆ ಒಂದಿಷ್ಟು ಏನಪ್ಪ ಅಂದರೆ ಬಿಡಪ್ಪ ಎಲ್ಲ ಯಾವುದ್ರ ಅದ ಪರಿಸ್ಥಿತಿ, ಇವೆಲ್ಲ ಇಂಥ ಜನನ ಅನ್ನುವಂಥ ಮಾತುಗಳು ಕೇಳಿಬರೋದು ಸಾಮಾನ್ಯ. ಈ ಒಂದು ಸಾಮಾನ್ಯ ಅಭಿಪ್ರಾಯಗಳು ಹೋಗಬೇಕಾಗಿದೆ ಇವತ್ತು. ಆ ದಿಶೆಯಲ್ಲಿ ನಮ್ಮ ಸ್ವಾಮೀಜಿಗಳಾದರೂ ಸಹಿತ
ತಮ್ಮ ನಡತೆಯನ್ನು ಒಂದು ವೇಳೆ ತಪ್ಪಿದ್ರೆ ತಿದ್ದುಕೊಂಡು ಒಳ್ಳೆಯ ಬದುಕನ್ನು ಮಾಡ್ಕೊಳ್ಳೋದು ಭಾಳ ಉತ್ತಮ. ಒಂದು ವೇಳೆ ಸಾಧ್ಯ ಆಗಲಿಲ್ಲ ಅಂದ್ರೆ ಹೌದಪ್ಪ, ನಮ್ಮ ಲೈಂಗಿಕತೆ ಮೇಲೆ ಅಥವಾ ಶಕ್ತಿಯ ಮೇಲೆ ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸುಮ್ಮನೆ ಮದುವೆ ಹಾಕೊಂಡು ಹೋಗುವಂಥದ್ದು ಭಾಳ ಉತ್ತಮವಾದ ಕೆಲಸ ಅಂತ. ಇದರಿಂದಾಗಿ ಏನು ಬಿಡ್ತಪ್ಪ ಅಂದ್ರೆ ಮಠಗಳ ಬಗ್ಗೆ ಇದ್ದಂಥ ಗೌರವ ಕಡಿಮೆ ಆಗ್ತಾ ಹೋಗ್ತದೆ. ಜನರು ಇತ್ತೀಚೆಗೆ ನೋಡ್ರಿ, ಇಂಟರ್ನ್ಯಾಷನಲ್ ರಿಪೋರ್ಟ್ ಪ್ರಕಾರ, ಅದರಲ್ಲೂ UN ರಿಪೋರ್ಟ್ ಪ್ರಕಾರ ಇವತ್ತು ನಾಸ್ತಿಕರು ಹೆಚ್ಚಾಗ್ತಾ ಇದ್ದಾರೆ. ಇದು ಭಾಳ ಗಮನಿಸಬೇಕಾದ ವಿಷಯ. ಯಾಕಪ್ಪ ಅಂತಂದ್ರೆ ಇವನ್ ಚರ್ಚೆಗಳಲ್ಲಿ ಸಹಿತ ನಡೆಯುವಂಥದ್ದು, ಮತ್ತೆ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಸ್ಲಾಂ ದೇಶಗಳಲ್ಲಿ ಅಲ್ಲೂ ನಡೆಯುವುದು. ಪ್ರತಿಯೊಂದು ಧರ್ಮದಲ್ಲಿ ಇಂಥ ಕೆಲವೊಂದಿಷ್ಟು ಇದ್ದಾರೆ ಜನ, ಭಾಳಷ್ಟೊಂದಲ್ಲ, ಕೆಲವೊಂದು ಜನ ಇದ್ದಾರೆ ಅವರು. ಹೀಗಾಗಿ ಈ ಧರ್ಮದ ಬಗ್ಗೆ ನಂಬಿಕೆಗಳು ಕಡಿಮೆ ಆಗ್ತಾ ದೇವರ ಬಗ್ಗೆ ನಂಬಿಕೆಗಳು ಕಡಿಮೆ ಆಗ್ತಾ ಮಠಗಳ ಬಗ್ಗೆ ನಂಬಿಕೆಗಳು ಕಡಿಮೆ ಆಗ್ತಾ ಇವತ್ತು ಜಗತ್ತಿನಲ್ಲ ನೋಡಿರಿ, ಮೊದಲಿಗೆ ಕ್ರಿಶ್ಚಿಯನ್ಸು, ಎರಡನೇದಾಗಿ ಮುಸ್ಲಿಮ್ಸು ಜಗತ್ತು ತುಂಬ ಇದ್ದರೆ, ಮೂರನೇದು ನಮ್ಮ ಹಿಂದೂಗಳಿದ್ದರು ಅಂತೇಳಿ ನಮ್ಮಲ್ಲಿ ಒಂದಿಷ್ಟು ವಾದಿತ್ತು ಮತ್ತು ಅದು ಸತ್ಯನೂ ಇತ್ತು. ಇವತ್ತು ಚಾರ್ವಾಕರು ಹೆಚ್ಚಾಗಿದ್ದಾರೆ, 3ನೇ ಸ್ಥಾನದಲ್ಲಿ ಬಂದಿದ್ದಾರೆ ಅಂತೇಳಿ. ಅಂದರೆ ಮುಂದಿನ ದಿನದಲ್ಲಿ ಇಂಥ ಸ್ವಾಮೀಜಿಗಳು ಒಂದಿಬ್ಬರು ಮಾಡೋದು, 4-5 ಜನ ಮಾಡ್ತಾರೋ ಗೊತ್ತಿಲ್ಲ. ಇವರಿಂದಾಗೆ ಸಹಜವಾಗಿ ಈ ಒಂದು ನಾವೇನು ಇಲ್ಲಿವರೆಗೆ ದೈವತ್ವ, ದೇವರ ಅನ್ನುವಂಥದ್ದು ಏನು ನಾವು ಕಲ್ಪನೆಗಳನ್ನು ಮಾಡ್ಕೊಂಬಂದಿದ್ದೀವೋ ಅವಕ್ಕೆಲ್ಲ ಒಂದು ಇತಿಶ್ರೀ ಆಗ್ಬೋದು ಅಂತೇಳಿ. ಇದಾಗೋದು ಕಾರಣ ಯಾರನ್ನು ಇಂಥ ಸ್ವಾಮೀಜಿಗಳು ಅಂತೇಳಿ. ಇದಕ್ಕೆ ಇವ್ರು ಮಾಡಿದಾರೋ ಇಲ್ಲ ಅನ್ನೋದು ಕೋರ್ಟ್ ಡಿಸಿಷನ್ ಮಾಡ್ತದೆ, ಆವಾಗ ಬೇರೆ. ಆದ್ರೆ ಇಲ್ಲಿವ್ರಿಗೆ ಆರೋಪ ಮಾಡಿ ಇಷ್ಟು ದಿನ ಜಗ್ತದಲ್ಲ, ಸಣ್ಣ ವಯಸ್ಸಲ್ಲ, ಸಣ್ಣ ಟೈಮ್ ಅಲ್ಲ, 11 ವರ್ಷಗಳಿಂದ ನಿರಂತರವಾಗಿ ಕೋರ್ಟ್ಗಳಲ್ಲಿ ಅಲಿದು ಹೆಣ್ಮಕ್ಳು ಎಷ್ಟು ಸುಸ್ತಾಗಿರ್ಬೋದು. ಜೊತೆಗೆ ಒಂದೇಳೆ ಮಾಡದೇ ಹೋಗಿದ್ರೆ ಈ ಶ್ರೀಗಳದ್ದು ಸಹಿತ ಎಷ್ಟೊಂದು ಸುಸ್ತಾಗಿರ್ಬೋದು ಅನ್ನುವ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದ್ದಾವೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಒಂದು ಡಿಸಿಷನ್ ಹೇಳಬೇಕಾಗಿದೆ ಇವತ್ತು, ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ. ಮೊದಲನೇದಾಗಿ ಇದು ಸುಳ್ಳಾಗಲಿ, ಯಾಕೆಂದರೆ ಒಬ್ಬ ಸ್ವಾಮೀಜಿಯವರಿಗೆ ಅನಗತ್ಯ ಆರೋಪಗಳು ಬರೋದು ಬೇಡ. ಇದರಿಂದಾಗಿ ಏನಾಗ್ತದೆ, ಇದು ಫಿಕ್ಸ್ ಆಯ್ತಪ್ಪ ಅಂದ್ರೆ ಈ ವಿಶೇಷ ಮತ್ತಷ್ಟು ನೆಟ್ಟ ದೈವತ್ವದ ಮೇಲೆ, ದೇವ್ರ ಮೇಲೆ, ಆಧ್ಯಾತ್ಮ ಮೇಲೆ, ಒಂದು ನಿಗೂಢ ಶಕ್ತಿ ಮೇಲೆ ಇದ್ದಂಥ ನಂಬಿಕೆಗಳು ಕಡಿಮೆ ಹೋಗ್ತಾ ಇದ್ದಾವೆ. ಜೊತೆಗೆ ವೈಜ್ಞಾನಿಕ ಸಹಿತ ಬೆಳೆಯುವಂಥ ಸಾಧ್ಯತೆಗಳು ಇದರಿಂದ ಹೆಚ್ಚು ಆಗ್ತಾವೆ. ಆ ಮಾತು ಬೇರೆ. ಒಟ್ಟಾರೆಯಾಗಿ ಈ ರಾಘವೇಶ್ವರ ಶ್ರೀಯವರ ನಡತೆ, ಅದು ಹಿಂದೆ ಚಿತ್ರದುರ್ಗ ಸ್ವಾಮೀಜಿಯವರ ನಡತೆ ಅಂದಾಗೆ ಒಂದಿಷ್ಟು ಪ್ರಶ್ನೆಗಳು ಮತ್ತು ಸಮಾಜದಲ್ಲಿ ಇದ್ದಿದ್ದೇನು ಸುಳ್ಳಲ್ಲ. ಇದೇ ಕಾಲಕ್ಕೆ ಅನೇಕ ಸ್ವಾಮಿಗಳ ಮೇಲೂ ಅನೇಕ ಪ್ರಶ್ನೆಗಳು ನೋಡ್ತಾ ಇದ್ವಿ. ಅಲ್ಲಲ್ಲೇ ಯಾವ ಸ್ವಾಮೀಜಿಗಳು ಏನೇನೋ ಮಾಡೋದನ್ನು ನೋಡಿದ್ವಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಣೇರಿ ಶ್ರೀಯವರು ಏನೇನೋ ಒಂದು ಆರೋಪ ಮಾಡಿದರು, ಲಿಂಗಾಯ ಸ್ವಾಮೀಜಿಗಳು ಹೀಗೆ ಹಾಗೆ ಅಂತ. ಇದರರ್ಥ ನಡೀತಿರೋದು ಗ್ಯಾರಂಟಿ. ಎಲ್ಲ ಧರ್ಮಗಳಲ್ಲೇ ಎಲ್ಲ ಮತ ಧರ್ಮಗಳು ನಡೆಯುವಂಥದ್ದು ಸಹಜ ಅಂತ ಅನ್ನಿಸ್ತದೆ. ಕೆಲವೊಬ್ಬರು ಪ್ರಾಮಾಣಿಕದಂಥವರು ಒಂದಿಷ್ಟು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಮತ್ತು ನಂಬಿಕೆಯೂ ಇನ್ನೂ ಹೋಗಿಲ್ಲ ಜನರದ್ದು. ಬಟ್ ಆದರೂ ಇದೇ ಮುಂದುವರೆದ್ರೆ ಇವನ್ ಎಲ್ಲ ಧರ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಧರ್ಮಗುರುಗಳು ಈ ಒಂದು ವಿಷಯದಲ್ಲಿ ನಮ್ಮ ನೀಗದೇ ಇದ್ದರೆ ಮದುವೆ ಆಗೋದು ಬದುಕು ಮಾಡೋದು ಭಾಳ ಉತ್ತಮ. ಇಲ್ಲಪ್ಪ ಅಂತಂದ್ರೆ ಇದು ಬ್ರಹ್ಮಚರ್ಯ ಬದುಕಬೇಕಾಗಿತ್ತು ಅಂತಂದ್ರೆ ದೇವರ ಮತ್ತು ಇನ್ನೊಂದು ಏನು ಹೇಳಿದ್ದೆ ನಿಮಗೆ, ಧಾರ್ಮಿಕ ನಂಬಿಕೆಗಳು ಹೊಡೆದು ಬಿಡೋದಂಗೆ ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಸಮಾಜ ಒಂದು ನೈತಿಕವಾಗಿ ಅಥವಾ ಒಂದು ಏನಪ್ಪ ಅಂದ್ರೆ ಸಾಮಾಜಿಕವಾಗಿ ಎದ್ದು ನಿಲ್ಲಬೇಕಾಗಿತ್ತು, ಅದು ಮುಖ್ಯವಾಗಿ ಬೇಕಾಗಿದ್ದು ನೈತಿಕತೆ ಅಂತೇಳಿ. ಆ ನೈತಿಕತೆ ಇರೋದು ಏನಾಗ್ತದಪ್ಪ ಅಂದ್ರೆ ದಿನನಿತ್ಯ ಸವಿತಾ ಹೋಗ್ತದೆ. ನಾವು ಲೀಗಲಾಗಿದ್ದೀವಿ ಅಂತ ತಿಳಿಗಿಂದ್ರು ನಾವು ನೈತಿಕವಾಗಿ ಇದ್ದೀವಿ ಅನ್ನುವಂಥದ್ದು ಏನದಲ್ಲ, ಅದು ಹೆಚ್ಚಿನ ಮೌಲ್ಯ ವರ್ಧಿತ ಆಗಿರ್ತದೆ. ಎಲ್ಲ ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಈ ರಾಘವೇಶ್ವರ ಶ್ರೀಯವರ ಈ ಒಂದು ಕೃತ್ಯಗಳು ನಿಜವಾಗಿ ನಡೆದಿದ್ದರೆ ಬಹಳ ಖಂಡನೀಯ. ಇಲ್ಲ ಅಂದರೆ ಇವು ಸುಮ್ಮನೆ ಆರೋಪ ಮಾಡಿದ ಹೆಣ್ಣುಮಕ್ಕಳು ಸಹ ಅದು ಖಂಡನೀಯನ ಇಲ್ಲ ಅಂತಲ್ಲ. ಯಾಕಂದ್ರೆ ಎಲ್ಲಿವರೆಗೆ ನಮ್ಮ ಸುಪ್ರೀಂ ಕೋರ್ಟದ ಅಥವಾ ಕೋರ್ಟದ ನಿರ್ಧಾರ ಬರೋದಿಲ್ಲ ಸ್ಪಷ್ಟವಾಗಿ, ಅಲ್ಲಿವರೆಗೆ ನಾವೇನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವೆಲ್ಲ ಡೆವಲಪ್ಮೆಂಟ್ಗಳನ್ನು ನಿಮ್ಮ ಜೊತೆಗೆ ಮಾತಾಡಬೇಕಾಗ್ತದೆ. ಇಲ್ಲಿ ಏನು ನಡೆದದು ಏನಿಲ್ಲ ಅನ್ನೋದು ಜನಕ್ಕೆ ತಿಳಿಸುವಂಥದ್ದು. ಆ ದಿಶೆಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀವಿ. ಮತ್ತು ಅದೇ ಕಾಲಕ್ಕೆ ನಾವು ಏನೋ ಮತ್ತು ಹೇಳುವಂಥದ್ದು ಏನಪ್ಪ ಅಂದ್ರೆ, ಒಂದು ವೇಳೆ ನಿಮ್ಮ ಒಂದು ಶಕ್ತಿಯ ಮೇಲೆ ನಿಮಗೆ ಕಂಟ್ರೋಲ್ ಆಗದೆ ಹೋದ್ರೆ ನೀವು ಮದುವೆ ಹಾಕೊಂಡು ಬದುಕು ಮಾಡೋದು ಭಾಳ ಯೋಗ್ಯ. ಯಾಕಂದರೆ ಈ ಜನ ಕ್ರಿಯೇಷನ್ ಆಗಬೇಕಾಗಿತ್ತು, ಜನ ಬೆಳಿಬೇಕಾಗಿತ್ತು, ಮುಂದೆ ಹೋಗ್ಬೇಕಾಗಿತ್ತು ಜನಾಂಗೀಯವಾಗಿ. ಅಂದ್ರೆ ಮದುವೆ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ. ಅದು ನಾವು ಮಾಡ್ಕೊಂಡಿವಿ. ನಮ್ಮ ಅರಿಷಡ್ ವರ್ಗಗಳಲ್ಲಿ ಕಾಮನ್ನ ಒಂದು ವೈರಿ ಅಂತ ಮಾಡ್ಕೊಂಡಿವಿ. ವೈರಿ ಅಲ್ಲದು. ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು, ನಮ್ಮ ಸಂತತಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಈ ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಯೋಗ್ಯ ಆಗ್ತದೆ ಅಂತೇಳಿ. ಏನೂ ಇರಲಿ, ಎಲ್ಲರೂ ಅಲ್ಲಿ ಪ್ರಾಜ್ಞರಿದ್ದಾರೆ, ಪ್ರಜ್ಞೆಯನ್ನು ಹೊಂದಿದಂಥವ್ರು ಅಂಥವ್ರು ನಾವು ಬುದ್ಧಿ ಹೇಳುವಂಥದ್ದು ಏನು ಸಾಧ್ಯ ಇಲ್ಲ. ಬಟ್ ಆದರೂ ಇಂಥವು ಕೇಳಿ ಬಂದಾಗ ಮಾತ್ರ ಕೆಲವೊಂದಿಷ್ಟು ಮಾತಾಡಬೇಕಾಗ್ತದೆ. ಯಾಕಂದರೆ ಸಮಾಜದ ಒಂದು ಏನಪ್ಪ ಆರೋಗ್ಯದ ಸಲುವಾಗಿ, ಸಾಮಾಜಿಕ ಆರೋಗ್ಯ ಸಲುವಾಗಿ, ನೈತಿಕ ಆರೋಗ್ಯ ಸಲುವಾಗಿ, ಸಮಾಜ ಕೂಡಿ ಬದುಕೋದಕ್ಕಾಗಿ ಏನಪ್ಪ ಅಂದ್ರೆ ವಿಶ್ವಾಸ, ಪ್ರೀತಿ, ಸತ್ಯ ಇವೆಲ್ಲ ಬೇಕಾಗ್ತವೆ. ಪ್ರೀತಿ ವಿಶ್ವಾಸಗಳ ಜೊತೆಗೆ ಒಂದು ಪ್ರಾಮಾಣಿಕತೆಯೂ ಬೇಕಾಗ್ತವೆ. ಅವೆಲ್ಲ ಪ್ರಾಮಾಣಿಕತೆ ಅಥವಾ ಸತ್ಯಗಳು
ಮುಂದಿನ ದಿನದಲ್ಲಿ ತೊಂದರೆ ಆಗ್ತವೆ ಅಂತ ಹೇಳ್ತಾ, ಆದರೂ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿನ ನಿರ್ಧಾರವನ್ನು. ರಾಘವೇಶ್ವರ ಶ್ರೀಗಳ ಏನಾಗ್ಬೋದು, ಅವರ ಒಂದು ನಡತೆ ಬಗ್ಗೆ ಏನು ನಿರ್ಧಾರ ಬರ್ಬೋದು ಸುಪ್ರೀಂ ಕೋರ್ಟ್ ಅಂತೇಳಿ ಎಲ್ಲರೂ ಆ ಸುಪ್ರೀಂ ಕೋರ್ಟಿನ ಆಜ್ಞೆಯತ್ತ ಆರ್ಡರ್ದತ್ತ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೆಚ್ಚು ತರಬೇದು ಸತ್ಯದ ಕೈಗನ್ನಡಿ ವಂದನೆಗಳು.